ಇವತ್ತು ನಾನು ಕ್ರಾನಿಕ್ ಕಿಡ್ನಿ ಡಿಸೀಸ್ ಪೇಷಂಟ್ಸ್, ಲಿವರ್ ಸಿರೋಸಿಸ್ ಪೇಷಂಟ್ಸ್, ಹಾರ್ಟ್ ಊದ್ಕೊಂಡಿರೋ ಪೇಷಂಟ್ಸ್ ಮತ್ತು ಎದೆನಲ್ಲಿ ನೀರು ತುಂಬಿಕೊಂಡಿರುವಂಥ ಯಾವುದೇ ರೋಗದ ಪೇಷಂಟ್ಸು ಏನು ತಿನ್ನಬಾರ್ದು, ಏನು ಅದು ತಿಂದರೆ ಪಾಯ್ಸನಸ್ ಆಗುತ್ತೆ ಅಂತ ಹೇಳ್ತೀನಿ. ಉಪ್ಪು 5 ಗ್ರಾಮ್ ಮೇಲೆ ತಗೊಳ್ಬಾರ್ದು. ಪ್ರತಿ ಊಟಕ್ಕೂ 1 ಗ್ರಾಮ್ ಪಾಕೆಟ್ ಯೂಸ್ ಮಾಡಬೇಕು. ಎರಡನೇದು ನೀರು 1 ಲೀಟರ್ ಮೇಲೆ ನೀರು ಕುಡಿಬಾರ್ದು, ಎಲ್ಲ ಊಟ ಎಲ್ಲ ಸೇರಿ. ಮೂರನೇದು ಆಲ್ಕೋಹಾಲು, ಫ್ರೂಟ್ ಜ್ಯೂಸಸ್ ಏನು ತಗೊಳ್ಬಾರ್ದು. ನಾಲ್ಕನೇದು ಏನು ಅಂತಂತಂದರೆ ಪರ್ಟಿಕ್ಯುಲರ್ಲಿ ಅನ್ನ ಆಗಲಿ ರೊಟ್ಟಿ ಆಗಲಿ ಜೋಳದ್ದಾಗಲಿ ಏನೇ ತಿಂದರೂ ಸಹ 25% ಮೇಲೆ ತಿನ್ನಬಾರ್ದು. ಅದು ಇಂಡೈಜೆಸ್ಟಿವ್ ಪ್ರೋಟೀನ್ ಇರುತ್ತೆ. ಮತ್ತು ರಾಗಿ ಆಗಲಿ ಸಿರಿಧಾನ್ಯ ಆಗಲಿ ಮುಟ್ಲೇಬಾರ್ದು ಕಿಡ್ನಿ ಪೇಷಂಟ್ಸ್. ಆಮೇಲೆ ಆಲ್ಕೋಹಾಲು ಮತ್ತು ಜ್ಯೂಸಸ್ಸು ಇವು ಏನೂ ತಗೊಳ್ಬಾರ್ದು. ಮತ್ತು ಕಾಳುಗಳಲ್ಲಿ ತೊಗರಿ ಕಾಳು ಅಥವಾ ತೊಗರಿ ಬೇಳೆ ಮತ್ತು ಹುರುಳಿ ಕಾಳು ಅಥವಾ ಹುರುಳಿ ಬೇಳೆ ಮುಟ್ಬಾರ್ದು. ಮತ್ತು ಕಾಳುಗಳು ಅಷ್ಟೇ 5% ಮೇಲೆ ತಗೊಳ್ಬಾರ್ದು. ನಾನ್ ವೆಜ್ಜಲ್ಲಿ ಬೀಫು, ಮಟನ್ನು, ಪೋರ್ಕು, ಸ್ಕಿನ್ಡ್ ಚಿಕನ್ ತಗೊಳ್ಬಾರ್ದು. ಮತ್ತು ಆಲ್ಕೋಹಾಲು ಮತ್ತು ಎರೆಡೆಡ್ ಡ್ರಿಂಕ್ಸು ಮತ್ತು ಫ್ರೂಟ್ ಜ್ಯೂಸಸ್ಸು ಇವನ್ನೇನು ತಗೊಳ್ಬಾರ್ದು. ಹಣ್ಣುಗಳಲ್ಲಿ ಬಾಳೆಹಣ್ಣು ತಗೊಳ್ಬಾರ್ದು, ಬೇರೆ ಹಣ್ಣೆಲ್ಲ ತಗೊಳ್ಬೋದು, ಅದು ಲಿಮಿಟೆಡ್ ಕ್ವಾಂಟಿಟಿ. ಇದು ಏನು ತಗೊಳ್ಬಾರ್ದು ಅಂತ ಹೇಳಿದ್ದೀನಿ. ಈಗ ಏನು ತಗೊಳ್ಬೇಕು ಅದು ಭಾರಿ ಇಂಪಾರ್ಟೆಂಟ್. ಒಂದು ಪ್ರಿಬಯೋಟಿಕ್ಸ್ ಅಂದರೆ 2 ರಿಂದ 3 ಕಾಳು, ಹಸಿದು ಗಾರ್ಲಿಕ್ ಅಂದರೆ ಬೆಳ್ಳುಳ್ಳಿ ತಗೊಳ್ಬೇಕು ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ. ಜೊತೆನಲ್ಲಿ ಅರ್ಧ ಇಂಚ್ ಟು 1 ಇಂಚು ಶುಂಠಿ ಸ್ಲೈಸ್ ಮಾಡಿ ತಗೊಳ್ಬೇಕು. ಆಮೇಲೆ ಅರ್ಧ ಟೀ ಸ್ಪೂನ್ ಟು 1 ಟೀ ಸ್ಪೂನು ನೆನೆಸಿದ್ದ ಮೆಂತ್ಯ ಕಾಳು, ಮತ್ತೆ 2 ಸರಿ ಬಾಳೆದಿಂಡ ರಸ ತಗೊಳ್ಬೇಕು. ಒಂದು ಬೆಳಗ್ಗೆ ಯೋಗ ಆದ ನಂತರ, ಇನ್ನೊಂದು ಯಾವ ಬೇಕಾದ್ರೂ ಕಂಫರ್ಟಬಲ್. ಅದು ಅಷ್ಟೇ 50 ರಿಂದ 60 ml ಮೇಲೆ ಹೋಗಬಾರ್ದು. ಮತ್ತೆ ಅಗಸೆ ಮಜ್ಜಿಗೆ ಅದನ್ನ ನೀರು ಬೆರೆಸಬಾರ್ದು. ಅದನ್ನ 2 ಸರಿ ತಗೊಳ್ಬೇಕು. ಬೆಳಗ್ಗೆ ಬ್ರೇಕ್ಫಾಸ್ಟ್ ಟೈಮ್ನಲ್ಲಿ ಫಸ್ಟ್ ಕೋರ್ಸಲ್ಲಿ 1 ಸರಿ, ಇನ್ನೊಂದು ಸಂಜೆ ಸ್ನ್ಯಾಕ್ಸ್ ಟೈಮಲ್ಲಿ. ಮತ್ತೆ ಹಸಿ ತರಕಾರಿ ಜ್ಯೂಸು ಲೀಚ್ ಮಾಡಿರೋದು 50 ರಿಂದ 60 ml ಮಧ್ಯಾಹ್ನ ಊಟಕ್ಕೆ ಮುಂಚೆ, ಸಂಜೆ ಡಿನ್ನರ್ ಮುಂಚೆ. ಮತ್ತೆ ಊಟದಲ್ಲಿ ಸೊಪ್ಪಿನ ಪಲ್ಯ, ತರಕಾರಿ ಪಲ್ಯ 60 ರಿಂದ 70% ಇರಬೇಕು. ವೆಜಿಟೇರಿಯನ್ಸ್ಗೆ ಇದು ಒಂಥರ ನಾನ್ ವೆಜ್ ಅಷ್ಟು ಪವರ್ಫುಲ್ ಇದೆ, ಯಾಕೆಂದರೆ ಹೈಯೆಸ್ಟ್ ಕ್ಯಾಲ್ಸಿಯಮ್ ಮತ್ತು ಮಿನರಲ್ಸ್ ಇದೆ. ಮತ್ತು ಮಶ್ರೂಮು ಒಂದು 10 ರಿಂದ 15% ತಗೊಳ್ಬೋದು ವೆಜಿಟೇರಿಯನ್ಸ್. ನಾನ್ ವೆಜಿಟೇರಿಯನ್ಗೆ ಮೀನು ಒಂಥರ ಅಮೃತ, ಯಾಕೆಂದರೆ ಮೀನಿನಿಂದ ಕಿಡ್ನಿ ಅಥವಾ ಎನಿ ಆರ್ಗನ್ ಸೆಲ್ ರೀಜನರೇಷನ್ ವೆರಿ ಫಾಸ್ಟ್ ಆಗುತ್ತೆ ಅಂತ ನಾನು ನೋಡಿದ್ದೀನಿ, ಅದೆಲ್ಲ ಡಾಕ್ಯುಮೆಂಟು ಮಾಡ್ಕೊಂಡಿದ್ದೀನಿ. ಸೊ ಆದರೆ ಅದು ಯಾವ ರೀತಿ ಪ್ರಿಪೇರ್ ಮಾಡೋದು ಇಂಪಾರ್ಟೆಂಟು, ಅದನ್ನು ನೋಡ್ಕೊಂಡು ಪ್ರಿಪೇರ್ ಮಾಡಬೇಕು. ಅದರಲ್ಲಿ ಯಾವುದೇ ಎಣ್ಣೆ ಅಂತ ಯೂಸ್ ಮಾಡಬಾರ್ದು. ಸೊ ಇದನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡ್ತು ಅಂತಂದರೆ ರಿಸಲ್ಟ್ ಅಂತೂ ಯು ಕೆನಾಟ್ ಇಮ್ಯಾಜಿನ್. ಸೊ 1 ವಾರದಲ್ಲೇ ಬಾಡಿ ಚೇಂಜಸ್ ಗೊತ್ತಾಗುತ್ತೆ. ಥ್ಯಾಂಕ್ ಯು.